ಮಾವ ಅಮ್ಮ ಎಲ್ಲಿ ಹೋದ್ಲು? ಅವರು ಅವ್ರ ಮನೆಗೆ ಹೋಗಿದ್ದಾರೆ ಮಗಳೇ, ಇನ್ನೇನ್ ಬರ್ಬೋದು. ಬಂದ್ರಾ? ಎಷ್ಟೊತ್ತಿಗೆ ಬಂದ್ರಿ? ತನ್ವಿ ಎಂಜಾಯ್ ಮಾಡಿದ್ಲಾ? ಭಾಗ್ಯ ಪ್ರಯಾಣ ಎಲ್ಲ ಸುಖಕರವಾಗಿತ್ತಾ? ಅಯ್ಯೋ ಭಾಗ್ಯ, ನನ್ ಏನ್ ಕೇಳ್ತೀಯ ನನ್ ಕಷ್ಟನ ನೀನು. ಪ್ರತಿದಿನ ಅವಳು ಟಾರ್ಚರ್ ಮೇಲೆ ಟಾರ್ಚರ್ ಕೊಡ್ತಾನೆ ಇದೆ. ಅಟ್ಲೀಸ್ಟ್ ಈಗಾದ್ರೂ ನನ್ನ ಬಿಟ್ಟು ಹೋಗ್ತಾಳೆ ಅಂತ. ಎಮ್ಮೆ ಹೋಗ್ಲೇ ಇಲ್ಲ. ನನಗೆ ಅವಳಿಂದ ದೂರ ಆಗ್ಬೇಕಾಗಿತ್ತು. ಜಸ್ಟ್ ಬಿಕಾಸ್ ನನಗೆ ನನ್ನ ಹನಿ ಶ್ರೇಷ್ಠನ ಮದುವೆ ಆಗ್ಬೇಕಾಗಿತ್ತು. ಅದಕ್ಕೂ ತುಂಬಾ ಪ್ರಯತ್ನ ಪಟ್ಟೆ ಗೊತ್ತಾ. ನಾ ಹೇಳ್ತಿರೋದು ಕರೆಕ್ಟ್ ತಾನೇ ಭಾಗ್ಯ? ನೀನೇ ಹೇಳು, ನಾನು ನೀನು ಒಟ್ಟಿಗೆ ಏನಕ್ಕಿರ್ಬೇಕು? ನನಗ್ ಡಿವೋರ್ಸ್ ಬೇಕು, ನೀನು ಭಾಗ್ಯ. ನಾ ಹೇಳಿದ್ನಲ್ಲ, ನಿನಗೆ ಯಾವ್ದಾದ್ರು ದುಡ್ಡಿನ ತೊಂದ್ರೆ ಆದ್ರೆ ಅದನ್ನೆಲ್ಲ ನಾನೇ ನೋಡ್ಕೋತೀನಿ. ಐ ಪ್ರಾಮಿಸ್. ನಿನ್ ಕೈ ಮುಗಿದು ಕೇಳ್ಕೊತಿದ್ದೀನಿ ಭಾಗ್ಯ. ನಮ್ಮ ಅಪ್ಪ ಅಮ್ಮನ ನನ್ನ ಮಕ್ಳನ್ನ ನನಗೆ ಕೊಟ್ಬಿಟ್ಟು ಎಲ್ಲಾದ್ರೂ ದೂರ ಹೊರಟೋಗು ಭಾಗ್ಯ, ಪ್ಲೀಸ್. ಖಾಲಿ ಕೈಲಿ ಕಳಿಸ್ದೆ ಅಂತ ಆಗ್ಬಾರ್ದಲ್ವಾ? ಅದಕ್ಕೆ ನಿನ್ ಸೀರೆ ಒಡವೆ ಎಲ್ಲ ತುಂಬಿಸಿಟ್ಟಿದ್ದೀನಿ. ಅದ್ರ ಜೊತೆ ಒಂದ್ 4 ಕಂತೆ ದುಡ್ಡು ಇಟ್ಟಿದ್ದೀನಿ, ತಗೊಂಡ್ ಹೋಗು. ನೀವು ಕಳಿಸೋ ಪೇಪರ್ಗೆ ಸೈನ್ ಮಾಡಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ಏನೇ ಮಾತಾಡ್ತಿದ್ಯಾ? ನಾನ್ ಸೈನ್ ಮಾಡಲ್ಲ. ಆದ್ರೂ ಎಮ್ಮೆ ಬಗ್ಲೇ ಇಲ್ಲ. ಅದಕ್ಕೆ ಅವಳಗ್ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಅವಳನ್ನ ಮನೆಯಿಂದ ಹೊರಗೆ ಹಾಕಕ್ ನೋಡಿದೆ. ನೀನ್ ನನ್ಗೆ ಸರಿಯಾದ ಹೆಂಡತಿ ಅಲ್ಲ, ದಡ್ಡಿ ನೀನು, ದಡ್ಡಿ. ಎಮ್ಮೆ, ನಿನ್ ಜೊತೆ ಬದುಕಕ್ ಇಷ್ಟ ಇಲ್ಲ. ನಾನು ಶ್ರೇಷ್ಠನ್ ಜೊತೆನೆ ಬದುಕೋದು. ನಾನು ಅವನ ಜೊತೆ ಬದುಕ್ಬೇಕಂದ್ರೆ ನೀನ್ ಇಲ್ಲಿಂದ ತೊಲಗ್ಬೇಕು. ನಡಿಯೇ. ಭಾಗ್ಯ ಈ ಮನೇಲಿ ಇಲ್ಲ ಅಂದ್ಮೇಲೆ ನನಗೂ ಈ ಮನೇಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಭಾಗ್ಯನ ಜೊತೆ ಹೊರಟೋಗ್ತೀನಿ. ನಾನು ಹೋಗ್ತೀನಿ. ಭಾಗ್ಯ ಇಲ್ಲದ ಮನೇಲಿ ನಾನು ಇರಲ್ಲ. ನಾನು ಅವಳ ಜೊತೆ ಬರ್ತೀನಿ. ಅಪ್ಪ ಅಮ್ಮ ಎಲ್ಲ ಹೋಗಿ ಅವಳ ಪರವಾಗೇ ನಿಂತ್ಕೊಂಡ್ರು. ನನಗ್ ಯಾರು ಸಪೋರ್ಟೇ ಮಾಡ್ಲಿಲ್ಲ. ಅದಕ್ಕೆ ಹಾಳಾಗೋಗ್ಲಿ ಅಂತ ನಾನೇ ಮನೆ ಬಿಟ್ಟು ಬಂದ್ಬಿಟ್ಟೆ. ಆಮೇಲೆ ಏನ್ ಮಾಡ್ದೆ ಗೊತ್ತಾ? ನಾನು ಸಬ್ ಇನ್ಸ್ಪೆಕ್ಟರ್ ಉಮೇಶ್. ಯಾಕೆ ನನಗ್ ಫೋನ್ ಮಾಡಿದೀರಾ? ಸುನಂದನವರು. ನಿಮ್ಗೇನಾಗ್ಬೇಕು? ಸುನಂದ ನನಗೆ ಅಮ್ಮ ಆಗ್ಬೇಕು ಸರ್. ಅಂದ್ರೆ ನಿಮ್ಮಮ್ಮ ಸಿಕ್ಕಿದ್ದಾರೆ, ಅರೆಸ್ಟ್ ಮಾಡಿ ಸೆಲ್ಲಲ್ಲಿ ಹಾಕಿದ್ದೀವಿ. ಭಾಗ್ಯ ಮೇಡಮ್ ಅವ್ರೆ, ನನ್ನ ಕೇಸ್ನ ವಾಪಸ್ ತಗೋತೀನಿ, ನಿಮಗೋಸ್ಕರ ವಾಪಸ್ ತಗೋತೀನಿ. ಬಟ್ ನಂದೊಂದು ಕಂಡೀಷನ್ ಇದೆ. ನೀನ ಕಂಡೀಷನ್ಗೆ ಒಪ್ಕೊಂಡ್ರೆ ಪಕ್ಕಾ ಕಂಪ್ಲೇಂಟ್ ವಾಪಸ್ ತಗೋತೀನಿ. ನಿನ್ಗೆ ಡಿವೋರ್ಸ್ ಕೊಟ್ಟಿದ್ದಾಳೆ ಕಣೋ. ನೀವು 5 ತಿಂಗಳಿಂದ EMI ಕಟ್ಟಿಲ್ಲ, ಬೇಗ ಕಟ್ಟಲಿಲ್ಲ ಅಂದ್ರೆ ಆಕ್ಷನ್ ತಗೋಬೇಕಾಗುತ್ತೆ. ಏನ್ರಿ ಹೆದರ್ಸ್ತಾ ಇದ್ದೀರಾ? ನೀವ್ ಎಷ್ಟು ವಾರ್ನಿಂಗ್ ಕೊಟ್ಟರು ಅಷ್ಟೇ, ನಾನು EMI ಕಟ್ಟಲ್ಲ. ಏನ್ ಮಾಡ್ಕೊತೀರೋ ಮಾಡ್ಕೊಳ್ಳಿ, ಹೋಗಿ. ಅಂದ್ಹಾಗೆ ನಿಮ್ಮಮ್ಮ EMI ದುಡ್ಡು ಕಟ್ಟೋದಕ್ಕೆ ಎಷ್ಟು ಕಷ್ಟ ಪಡ್ತಿದ್ದಾಳೋ ಏನೋ. ಹ್ಞೂ ಪಾಪ ಅವಳ ಜ್ಯುವೆಲರ್ಸ್ ಎಲ್ಲ ಅಡ ಇಟ್ಟಿದ್ದಾಳೆ. ಈ ಮನೇಲಿ ನಾನ್ ದುಡ್ದಿರೋ ದುಡ್ಡಿಂದ ಮತ್ತೆ ಸ್ಟ್ರೆಸ್ ಮಾಡ್ಬಿಟ್ಟು ಹೇಳ್ತೀನಿ, ನಾನು ದುಡ್ದಿರೋ ದುಡ್ಡಿಂದ ತಗೊಂಡಿರೋ ಒಡವೆಗಳಿದೆ, ಅದನ್ನ ತಗೊಂಡು ಹೋಗೋಣ ಅಂತ ಬಂದಿದ್ದೀನಿ ನಾನು, ನನ್ನ ಹೆಂಡತಿ. ಅಷ್ಟೇ ಅಲ್ಲ, ನಿಲ್ಸೋ. ನೀನ್ ಏನ್ ಅನ್ಕೊಂಡಿದ್ಯಾ? ಇದನ್ನೆಲ್ಲ ದೊಡ್ಡ ಸಾಧನೆ ಅನ್ನೋ ತರ ಹೇಳ್ಕೊತಾ ಇದೆಯಲ್ಲ. ಓಕೆ, ನಿನ್ ಬೆಸ್ಟ್ ಫ್ರೆಂಡ್ ಭಾಗ್ಯ ಮಾಡಿದ್ ತಪ್ಪಲ್ವಾ? ನಾನ್ ಮಾಡಿದ್ ಮಾತ್ರ ನಿನ್ ಕಣ್ಣು ಕಾಣಿಸ್ತಿದ್ಯಾ? ಅಲ್ಲ, ಎಷ್ಟು ಬೇಗ ಈ ಜಡ್ಜ್ಮೆಂಟ್ ಬಂದ್ಬಿಟ್ಟಿಯಲ್ಲ.
ನಾನ್ ಮಾಡಿದ್ದು ತಪ್ಪು ಅಂತ ಹೇಳ್ತಿದ್ಯಾ? ನಾಚಿಕೆ ಆಗಲ್ಲ ನಿನ್ಗೆ? ಅಲ್ಲ, ಅಕ್ಕ ಕೈ ತೊಳ್ಯಕ್ಕೆ ಇಲ್ಲೇ ಬರ್ಬೇಕು ತಾನೆ? ಹೋದ್ಲು? ಅಕ್ಕ ಅಕ್ಕ ಅಕ್ಕ, ನಿಂಗ್ ಗೊತ್ತು ತಾನೆ ನಿನ್ನ ಬಿಟ್ಟೋದ್ರೆ ನಾನು ತುಂಬಾ ಮಿಸ್ ಮಾಡ್ಕೋತೀನಿ ಅಂತ. ನಂಗ್ ಬೇಜಾರಾಗತ್ತಕ್ಕ. ಅಕ್ಕ, ನನ್ನ ಆಟ ಆಡ್ಸೋಕೆ ಬಚ್ಚಿಕೊಂಡಿದ್ರೆ ಆಚೆ ಬಾ ಅಕ್ಕ. ಅಕ್ಕ, ತನ್ನೇಕ ಅಕ್ಕ. ಅರೆ, ಇದನ್ ತನ್ವೇಕಂಗ್ ಗಿಫ್ಟ್ ಕೊಟ್ಟಿದೆ ತಾನೆ? ಇದ್ಯಾಕೆ ಇಲ್ಲಿ ಬಿದ್ದಿದೆ? ಎಲ್ಲ ಆಗಿರೋದು ಅವಳಿಂದಾನೆ. ಅದೇ ನಾನು ಹೇಳಿದ್ನಲ್ಲ, ನನಗೊಬ್ಳು ಹೆಂಡತಿ ಇದ್ಲು ಅಂತ, ಎಲ್ಲ ಅವಳಿಂದಾನೇ ಆಗಿದ್ದು. ಯಾವ ಅವಮಾನ ಮಾಡ್ತಿದ್ಲು ಅಂತಂದ್ರೆ, ನಾನ್ ಮಾಡ್ತಿದ್ನಲ್ಲ ಕೆಲ್ಸ, ನಾನ್ ಕೊಟ್ಟಿರೋ ಭಿಕ್ಷೆ ಅಂತ ನನಗೆ ಯಾವಾಗ ನೋಡಿದ್ರು ಕಾಟ ಕೊಡ್ತಿದ್ಲು. ಬನ್ನಿ ಬನ್ನಿ ಬನ್ನಿ. ಹಾ ಪೂಜಾ, ಚೆನ್ನಾಗಿದ್ಯಮ್ಮ? ಹೇಗಿದ್ಯಾ ಕಿಶನ್? ಓ ತಾಂಡವ್, ಹೇಗಿದ್ಯಪ್ಪ? ಬ್ರದರ್, ಭಾಗಿನ್ಗೆ ಕೊಟ್ಟಿರೋ ದುಡ್ಡು ಇದೆಯಲ್ಲ, ಅದನ್ನ ವಾಪಸ್ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಬ್ರದರ್ ಸೂಪರ್, ಬ್ರದರ್ ಸೂಪರ್. ನಾನ್ ನಿಮಗ್ ಅವತ್ತೇ ಹೇಳಿದ್ನಲ್ಲ, ಅಷ್ಟೊಂದೆಲ್ಲ ದುಡ್ಡು ಕೊಡೋದ್ ಬೇಡ ಅಂತ. ಇದೇ ರೀಸನ್ಗೆನೆ ಅವ್ರಿಗೆ ಇಷ್ಟೊಂದೆಲ್ಲ ದುಡ್ಡು ಕೊಟ್ಬಿಟ್ರೆ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಗತ್ತೆ ಅಂತ ನನಗೆ ಅವತ್ತೇ ಗೊತ್ತಿತ್ತು ಬ್ರದರ್. ಅದಕ್ಕೆ ನಾನು ಹೇಳ್ತಿದ್ದು. ನೀವು ನೋಡಿದ್ರೆ ಇವಾಗ ರಿಯಲೈಸ್ ಆಗ್ತಿದೆ. ಬಟ್ ಇಟ್ಸ್ ಓಕೆ ಬ್ರದರ್, ಇಟ್ಸ್ ನಾಟ್ ಟೂ ಲೇಟ್. ಇವಾಗ್ಲೂ ನೀವು ವಾಪಸ್ ತಗೋಬಹುದು. ಅಷ್ಟು ದೊಡ್ಡ ಅಮೌಂಟ್ ಜೋಪಾನವಾಗಿ ನೋಡ್ಕೋಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿ ಇಲ್ವಾ ಅವ್ರಿಗೆ? ನಾನ್ ನಿಮ್ಗೆ ಅವತ್ತೇ ಹೇಳಿದೆ ಬ್ರದರ್, ಅಷ್ಟೊಂದು ದೊಡ್ಡ ಅಮೌಂಟ್ ಎಲ್ಲ ಕೊಡೋದ್ ಬೇಡ, ಯಾವ್ದೋ ಒಂದು ಬೇಕರಿಯಿಂದ ಒಂದು ಸ್ವೀಟ್ ಡಬ್ಬ ಕೊಡೋಣ ಅಂತ. ನೀನ್ ನನ್ ಮಾತೇ ಕೇಳಲಿಲ್ಲ. ಈಗ ನೋಡಿದ್ರೆ ಯಾವನೋ ಒಬ್ಬ ಕಳ್ಳ ಮನೆ ಒಳಗಡೆ ಬಂದು ಮನೆಯಲ್ಲಿ ಇಟ್ಟಿರೋ ದುಡ್ಡನ್ನ ತಗೊಂಡ್ ಹೋದ ಅಂತಂದ್ರೆ ಇವ್ರಿಗೆ ಯಾರಿಗೂ ಗೊತ್ತೇ ಆಗ್ಲಿಲ್ವಾ? ಓ ಸೂಪರ್. ಇವಾಗ ವಾಪಸ್ ಹೊರಟಿಯಾ? ಹೌದು ಅಂಕಲ್. ಸರಿ ಬಾ, ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ. ಅಂಕಲ್ ಬೇಡ, ಪರವಾಗಿಲ್ಲ, ನಾನೇ ಹೋಗ್ತೀನಿ. ಫ್ರೆಂಡು, ಅವಳೇ ಬೇಡ ಅಂತಿದ್ದಾಳಲ್ಲ, ಬೇಡ ಬಿಡು. ಓ ಎಸ್, ಇದು ನಮ್ಮ ತಾಂಡವ್ ಬ್ರದರ್ ಇರೋ ಏರಿಯಾ. ಅಂಕಲ್ ಇಲ್ಲ ಇಲ್ಲ ಇಲ್ಲ, ಮುಂದೆ ಇಲ್ಲೇ ಸ್ಟಾಪ್ ಮಾಡ್ಬಿಡಿ. ಇಲ್ಲ, ಹ್ಞೂ ಅಂಕಲ್, ಆ ಡೆಡ್ ಇದೆಯಲ್ಲ ಅಲ್ಲೇ ನಮ್ಮ ಮನೆ. ಅಲ್ಲಿವರೆಗೂ ಡ್ರಾಪ್ ಮಾಡ್ತೀನಿ ಬಾ. ಅಯ್ಯೋ ಬೇಡ ಬೇಡ ಅಂಕಲ್, ಅಲ್ಲಿ ಕಾರ್ ಯೂ ಟರ್ನ್ ಮಾಡ್ಕೊಳಕ್ ಆಗಲ್ಲ, ನಿಮ್ಗೆ ಸುಮ್ಮನೆ ಕಷ್ಟ ಆಗುತ್ತೆ. ನಾನು ಇಲ್ಲಿಂದ ನಡ್ಕೊಂಡು ಹೋಗ್ತೀನಿ. ಇಡಿಯಟ್ ಇಡಿಯಟ್ ಆದಿ ನೀನು. ಎಲ್ಲ ಎಲ್ಲ ನಿನ್ ಕಣ್ಮುಂದೆ ನಡೀತಾ ಇದ್ರು, ಯಾವುದನ್ನು ಐಡೆಂಟಿಫೈ ಮಾಡಕ್ಕಾಗ್ಲಿಲ್ಲ ನಿನ್ ಕೈಲಿ. ಎಲ್ರೂ ಸೇರ್ಕೊಂಡು ಚೆನ್ನಾಗಿ ಮೋಸ ಮಾಡಿದ್ರು ನಿಂಗೆ. ಬ್ರದರ್ 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 ಅಂತ ಕರಿತಾ ಇದ್ದ ತಾಂಡವು, ಫ್ರೆಂಡು ಅನ್ಕೊಂಡಿದ್ ಭಾಗ್ಯ, ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಇಷ್ಟಪಡ್ದಂಗಂತ ತನ್ಮಯ್, ತಂಗಿ ಅನ್ಕೊಂಡಿದ್ ಪೂಜಾ, ಗೆಳತಿ, ಓ ಗಾಡ್, ಗೆಳತಿ ನೀವು ನನಗ್ ಮೋಸ ಮಾಡ್ಬಿಟ್ರಲ್ಲ. ಎಂತ ಒಳ್ಳೆ ಫ್ರೆಂಡ್ ಅನ್ಕೊಂಡಿದ್ದೆ. ಓ
ಅದಿ ನೀನ್ ಯಾವ್ದಕ್ಕೂ ಯೂಸ್ ಇಲ್ಲ. ವೇಸ್ಟ್ ಬಾಡಿ ನೀನು. ಮಾವ ಅಮ್ಮ ಎಲ್ಲಿ ಹೋದ್ಲು? ಅವರು ಅವ್ರ ಮನೆಗೆ ಹೋಗಿದ್ದಾರೆ ಮಗಳೇ, ಇನ್ನೇನ್ ಬರ್ಬೋದು. ಏ ಬಂದ್ರಾ? ಎಷ್ಟೊತ್ತಿಗೆ ಬಂದ್ರಿ? ತನ್ವಿ ಎಂಜಾಯ್ ಮಾಡಿದ್ಲಾ? ಭಾಗ್ಯ ಪ್ರಯಾಣ ಎಲ್ಲ ಸುಖಕರವಾಗಿತ್ತಾ? ಅಯ್ಯೋ ಭಾಗ್ಯ, ನನ್ ಏನ್ ಕೇಳ್ತೀಯ ನನ್ ಕಷ್ಟನ ನೀನು. ಆ ಮನೆಗೆ ಹೋಗಿ ತರಕಾರಿ ತಗೊಂಡ್ ಬಂದು ಅಲ್ಲಿ ಅಡಿಗೆ ಮಾಡು, ಅಲ್ಲಿ ಮನೆ ಕೆಲಸ ಮಾಡು, ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ತರಕಾರಿ ತಂದು ಇಲ್ಲಿ ಅಡಿಗೆ ಕೆಲಸ ಮಾಡಿ, ಬಬ್ಬ ನನ್ಗಂತೂ ಸಾಕಾಗಿ ಹೋಯ್ತು ಕಣೆ. ಭಾಗ್ಯ, ಇಷ್ಟೆಲ್ಲಾ ಕೆಲ್ಸ ನೀನ್ ಹೇಗ್ ಮಾಡ್ತೀಯೋ ದೇವ್ರೇ ಬಲ ಕಣೆ. ಅಯ್ಯೋ ಸುನಂದ, ಸ್ವಲ್ಪ ಸುಮ್ನೆ ಇರ್ತೀರಾ? ಬಂದಾಗಿಂದ ವಟ 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 ಅಂತ ಶುರು ಹಚ್ಕೊಂಡ್ಬಿಟ್ರಿ. ನಾನು ನೋಡ್ತಾನೆ ಇದ್ದೀನಿ, ಒಂದಾಗತ್ಲು ಒಂದು ಸ್ವಲ್ಪ ಆದ್ರೂ ನೆಮ್ಮದಿ ಕೊಡಿ ಸುನಂದ. ಅಂದ್ರೇನ್ ಬಿಗ್ದೇಮ್ಮ ನಿಮ್ ಮಾತಿನ ಅರ್ಥ? ನಾನ್ ನಿಮ್ ನೆಮ್ಮದಿನ ಹಾಳು ಮಾಡ್ತಿದ್ದೀನಿ ಅಂತನಾ? ಅಲ್ಲ, ಈ ಮನೇಲಿ ನನಗ್ ಮಾತಾಡಕ್ಕೂ ಸ್ವಾತಂತ್ರ್ಯ ಇಲ್ವಾ? ಅಯ್ಯೋ ಅಮ್ಮ, ಅತ್ತೆ ಹಾಗೆ ಹೇಳಿದಲ್ಲಮ್ಮ. ನಿನ್ನೆ ಮೊನ್ನೆ ಎಲ್ಲ ನಡೆದಿರೋ ಘಟನೆಯಿಂದ ಎಲ್ರಿಗೂ ತುಂಬಾನೇ ಬೇಜಾರಾಗಿದೆ. ಅಂತದೇನಾಯ್ತು ಮಗಳೇ? ತನ್ನ ಬಂಗಾರಿ ಎಲ್ಲೂ ಕಾಣಿಸ್ತಾ ಇಲ್ಲ. ಇನ್ನು ಬಂದಿಲ್ಲ, ಕೈ ಕಳ್ಕೊಂಡ್ ಬರ್ತಂತ ಹೇಳ್ಬಿಟ್ಟದ್ಲಲ್ಲ. ಅಯ್ಯೋ ದೇವ, ನಾವೆಲ್ಲ ಕಡೆ ಹುಡುಕಿದ್ವಿ ಭಾಗ್ಯ, ತನ್ವಿ ಕಾಣಿಸ್ತಾನೆ ಇಲ್ವಲ್ಲೇ. ಇದ್ರೆ ಎಲ್ಲಿ ಹೋದ್ಲು ಅತ್ತೆ ಇವಳು? ಇಲ್ಲೇ